ಫ್ರೆಂಡ್ಸ್, ಈ ವಿಡಿಯೋಲಿ ನೀವು ವೆಜಿಟೇಬಲ್ಸ್ದು ಇಲ್ಲ ಫ್ರೂಟ್ಸ್ದು ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಶಾಪ್ ಮಾಡ್ತಾ ಇದ್ದೀರಾ, ಅದಕ್ಕೆ GST ರಿಜಿಸ್ಟ್ರೇಷನ್ ಮಾಡೋದು ಹೇಗೆ ಅದೆಲ್ಲ ಕಂಪ್ಲೀಟ್ ಡೀಟೇಲ್ ಈ ವಿಡಿಯೋಲಿ ನಾನು ತೋರಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಕಡೆಯಿಂದ GST ರಿಜಿಸ್ಟ್ರೇಷನ್ ಮಾಡಬೇಕು, ಒಂದು ಪ್ರೊಫೆಷನಲ್ ಹತ್ರ ನೀವು GST ರಿಜಿಸ್ಟ್ರೇಷನ್, ಫುಡ್ ಲೈಸೆನ್ಸ್ ಆರ್ MSME ರಿಜಿಸ್ಟ್ರೇಷನ್ ಏನಾದ್ರೂ ಮಾಡಿಸ್ಬೇಕು, ಪ್ಯಾನ್ ಕಾರ್ಡ್, ಓಕೆ, ವೋಟರ್ ID ಕಾರ್ಡ್ ಏನಾದ್ರು ಮಾಡಿಸ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇದೆ, ಅಲ್ಲಿ ಕಾಲ್ ಮಾಡಿ ನೀವು ಡೀಟೇಲ್ಸ್ ತಗೊಬಹುದು. ಇಲ್ಲಿ ಸರ್ವಿಸ್ಗೆ ಕ್ಲಿಕ್ ಮಾಡ್ತೀರಾ, ಇಲ್ಲಿ ರಿಜಿಸ್ಟ್ರೇಷನ್, ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ಗೆ ಕ್ಲಿಕ್ ಮಾಡ್ತೀರಾ. ಫಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡ್ತೀರಾ ಟ್ಯಾಕ್ಸ್ ಪೇಯರ್, ನೀವು ಒಬ್ರು ಟ್ಯಾಕ್ಸ್ ಪೇಯರ್, ಸೊ ಅದಕ್ಕೆ ಟ್ಯಾಕ್ಸ್ ಪೇಯರ್ ಸೆಲೆಕ್ಟ್ ಮಾಡ್ತೀರಾ. ಇಲ್ಲಿಂದ ನಿಮ್ದು ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ಇಲ್ಲಿ ನಿಮ್ದು ಪ್ಯಾನ್ ಕಾರ್ಡ್ ಅಲ್ಲಿ ಏನ್ ಹೆಸರು ಇದೆ ನಿಮ್ದು ಅದು ಹೆಸರು ಇಲ್ಲಿ ಟೈಪ್ ಮಾಡ್ಬೇಕು. ನೀವು ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ ಹಾಕ್ಬೇಕು. ನೀವು ಇಲ್ಲಿ ಇಮೇಲ್ ID ಹಾಕ್ತೀರಾ, ಆಮೇಲೆ ಇಲ್ಲಿ ಮೊಬೈಲ್ ನಂಬರ್ ಹಾಕ್ತೀರಾ. ಮೊಬೈಲ್ ನಂಬರ್ ಯಾವಾಗ್ಲೂ ಆಧಾರ್ ಜೊತೆ ಲಿಂಕ್ ಇರೋ ಮೊಬೈಲ್ ನಂಬರ್ ಇರಬೇಕು. ಆಮೇಲೆ ಇಲ್ಲಿ ಇದು ಕ್ಯಾಪ್ಚಾ ಹಾಕ್ತೀರಾ, ಅದಾದ್ಮೇಲೆ ಪ್ರೊಸೀಡ್ ಕ್ಲಿಕ್ ಮಾಡ್ತೀರಾ. ಪ್ರೊಸೀಡ್ ಮಾಡಿದ್ಮೇಲೆ ನಿಮ್ಗೆ ಒಂದು ಮೊಬೈಲ್ ನಂಬರ್ಗೆ ಮತ್ತೆ ಇಮೇಲ್ ID OTP ಹೋಗಿರುತ್ತೆ, ಅದು OTP ನೀವು ಇಲ್ಲಿ ಹಾಕ್ತೀರಾ. OTP ಎಂಟರ್ ಆದ್ಮೇಲೆ ನೀವು ಪ್ರೊಸೀಡ್ ಕ್ಲಿಕ್ ಮಾಡ್ತೀರಾ. ಇಲ್ಲಿ ನೋಡಿ, ಇಲ್ಲಿ TRN ನಂಬರ್ ಬಂದಿದೆ ನಿಮ್ಗೆ. ಇದು TRN ನಂಬರ್ ನೀವು ಸೇವ್ ಮಾಡಿ ಇಟ್ಕೊಂತೀರಾ ಒಂದ್ ಜಾಗದಲ್ಲಿ, ಯಾಕಂದ್ರೆ ಫ್ಯೂಚರ್ ಅಲ್ಲಿ ನಿಮ್ದು ಅಪ್ಲಿಕೇಶನ್ ಏನಾದ್ರು ಕರೆಕ್ಷನ್ ಮಾಡಬೇಕು, ಏನಾದ್ರು ಮಾಡ್ಬೇಕಂದ್ರೆ ಈ ನಂಬರ್ ಬೇಕು ನಿಮ್ಗೆ. TRN ಕಾಪಿ ಮಾಡಿದ್ಮೇಲೆ ಇಲ್ಲಿ ಪ್ರೊಸೀಡ್ ಕ್ಲಿಕ್ ಮಾಡ್ತೀರಾ. ಸೊ ಪ್ರೊಸೀಡ್ ಮಾಡಿದ್ಮೇಲೆ ಇಲ್ಲಿ ನೀವು TRN ನಂಬರ್ ಹಾಕ್ತೀರಾ ತಿರ್ಗಾ, ಆಮೇಲೆ ಇಲ್ಲಿ OTP ಬರತ್ತೆ. ಸೊ ಕ್ಯಾಪ್ಚಾ ಹಾಕ್ತೀರಾ, ಕ್ಯಾಪ್ಚಾ ಟೈಪ್ ಮಾಡ್ಬಿಟ್ಟು ಪ್ರೊಸೀಡ್. ಸೊ ಇಲ್ಲಿ ತಿರ್ಗಾ ಒಂದು OTP ಹೋಗುತ್ತೆ, ಮೊಬೈಲ್ ನಂಬರ್, ಇಮೇಲ್ IDಗೆ ಯಾವ್ದಾದ್ರು ಒಂದ್ ಇಲ್ಲಿ ನೀವು ಟೈಪ್ ಮಾಡ್ಬೋದು. ಸೊ ಇಲ್ಲಿ OTP ಟೈಪ್ ಮಾಡ್ತೀರಾ, ಪ್ರೊಸೀಡ್ ಕ್ಲಿಕ್ ಮಾಡ್ತೀರಾ, ಆಮೇಲೆ ಇಲ್ಲಿ ಎಡಿಟ್. ಸೊ ಇಲ್ಲಿ ಬಿಸ್ನೆಸ್ ನೇಮ್ ಟೈಪ್ ಮಾಡ್ತೀರಾ, ಆಮೇಲೆ ಇಲ್ಲಿ ಪ್ರಾಪರೇಟರ್ಶಿಪ್ ಸೆಲೆಕ್ಟ್ ಮಾಡ್ತೀರಾ. ಇದಾದ್ಮೇಲೆ ಇಲ್ಲಿ ಕೆಳಗಡೆ ಬರ್ತೀರಾ, ಇಲ್ಲಿ ಇಂಟರ್ಸ್ಟೇಟ್ ಸಪ್ಲೈ, ಆಮೇಲೆ ಇಲ್ಲಿ ಡೇಟ್, ನಿಮ್ಗೆ TRN ಯಾವಾಗ ಬಿಸ್ನೆಸ್ ನಿಮ್ದು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಆ ಡೇಟ್. ನೀವು ಹಳೇದಾಗ್ಬೋದು, ಫ್ಯೂಚರ್ ಡೇಟ್ ಹಾಕಕ್ಕಾಗಲ್ಲ. ಸೊ ನಾನು ಇವತ್ತಿಂದಾನೆ ಅಂತ ಹಾಕ್ತೀನಿ, ಇವತ್ತು. ಸೊ ಇದಾದ್ಮೇಲೆ ಟೈಪ್ ಆಫ್ ರಿಜಿಸ್ಟ್ರೇಷನ್ ಸೆಲೆಕ್ಟ್ ಮಾಡ್ತೀರಾ, ಇಲ್ಲಿ ಅದರ್ ಸ್ಪೆಸಿಫೈ ಅಂತ ಸೆಲೆಕ್ಟ್ ಮಾಡ್ತೀರಾ. TRN ಟೈಪ್ ಮಾಡಿ, TRN ನಂಬರ್ ಟೈಪ್ ಮಾಡಬೇಕು, TRN ನಂಬರ್ ಟೈಪ್ ಮಾಡಿ, ಆಮೇಲೆ ಇಲ್ಲಿ TRN ನಂಬರ್ ಯಾವಾಗ ಬಂದೈತೆ ಅದೊಂದು ಡೇಟ್, ಆಮೇಲೆ ಇಲ್ಲಿ ಆಡ್ ಅಂತ ಸೆಲೆಕ್ಟ್ ಮಾಡ್ತೀರಾ. ಸೊ ಇಲ್ಲಿ ನಿಮ್ದು TRN ನಂಬರ್ ಅದೆಲ್ಲ ಆಡ್ ಆಯ್ತು, ಇಲ್ಲಿ ಸೇವ್ ಅಂಡ್ ಕಂಟಿನ್ಯೂ. ಸೊ ಅದಾದ್ಮೇಲೆ ನೋಡಿ, ನಿಮ್ದು ನೇಮ್ ಇಲ್ಲಿ ಬಂದೈತೆ. ಇಲ್ಲಿ ನಿಮ್ದು ಫಾದರ್ ನೇಮ್ ಹಾಕ್ಬೇಕು, ಫಸ್ಟ್ ನೇಮ್, ಮಿಡ್ಲ್ ನೇಮ್, ಲಾಸ್ಟ್ ನೇಮ್. ಆದ್ಮೇಲೆ ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕ್ತೀರಾ, ಇಲ್ಲಿ ಮೊಬೈಲ್ ನಂಬರ್ ಹಾಕ್ತೀರಾ, ಇಲ್ಲಿ ಇಮೇಲ್ ID ಹಾಕ್ತೀರಾ, ಆಮೇಲೆ ಇಲ್ಲಿ ಮೇಲ್ ಫಿಮೇಲ್ ಸೆಲೆಕ್ಟ್ ಮಾಡ್ತೀರಾ. ಸೊ ನಮ್ದು ಮೇಲ್. ಅದಾದ್ಮೇಲೆ ಇಲ್ಲಿ ಪ್ರಾಪರೇಟರ್ಶಿಪ್ ಸೆಲೆಕ್ಟ್ ಮಾಡ್ತೀರಾ, ಪ್ರಾಪರೇಟರ್ ಸೆಲೆಕ್ಟ್ ಮಾಡ್ತೀರಾ. ಅದಾದ್ಮೇಲೆ ಇಲ್ಲಿ ಪಿನ್ ಕೋಡ್ ಹಾಕ್ತೀರಾ ನಿಮ್ದು. ಸೊ ಇಲ್ಲಿ ನೀವು ನಿಮ್ದು ಮನೆದು, ಓಕೆ, ಬಿಸ್ನೆಸ್ ಪ್ಲೇಸ್ದಲ್ಲ, ನಿಮ್ದು ಶಾಪ್ದಲ್ಲ, ನಿಮ್ದು ಮನೆ ಅಡ್ರೆಸ್ ಕೊಡಬೇಕು, ನೀವು ಎಲ್ಲಿದ್ದೀರಾ, ರೆಸಿಡೆನ್ಷಿಯಲ್ ಅಡ್ರೆಸ್. ಓಕೆ, ಇಲ್ಲಿ ಪಿನ್ ಕೋಡ್ ಹಾಕ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆಟೋಮೆಟಿಕ್ ಆಗಿ ಸ್ಟೇಟ್, ಡಿಸ್ಟ್ರಿಕ್ಟ್, ಸಿಟಿ ಎಲ್ಲ ಇಲ್ಲಿ ಬಂತು. ಇಲ್ಲಿ ಸಬ್ ಲೊಕ್ಯಾಲಿಟಿ ಟೈಪ್ ಮಾಡ್ತೀರಾ, ಆಮೇಲೆ ಇಲ್ಲಿ ಸ್ಟ್ರೀಟ್, ನಿಮ್ದು ಅಡ್ರೆಸ್ದು ಯಾವ ರೋಡ್ ಅಲ್ಲಿ ಇದೆ, ಕ್ರಾಸ್, ಫುಲ್ ಅಡ್ರೆಸ್ ಇಲ್ಲಿ ಟೈಪ್ ಮಾಡ್ತೀರಾ. ಆಮೇಲೆ ಇಲ್ಲಿ ನಿಮ್ ಬಿಲ್ಡಿಂಗ್ ಏನಾದ್ರು ನೇಮ್ ಇದ್ರೆ ಇಲ್ಲಿ ನೇಮ್ ಟೈಪ್ ಮಾಡ್ತೀರಾ, ಇಲ್ಲಿ ಡೋರ್ ನಂಬರ್ ಹಾಕ್ತೀರಾ, ಆಮೇಲೆ ಫ್ಲೋರ್ ನಂಬರ್ ಹಾಕ್ತೀರಾ, ಆಮೇಲೆ ನಿಯರ್ ಬೈ ಲ್ಯಾಂಡ್ ಮಾರ್ಕ್ ಏನಾದ್ರು ಇದ್ರೆ ಅದು ನೀವು ಇಲ್ಲಿ ಹಾಕ್ಬೋದು. ಸೊ ಅದಾದ್ಮೇಲೆ ಇಲ್ಲಿ ಫೋಟೋ ಒಂದು ಅಪ್ಲೋಡ್ ಮಾಡಬೇಕು, ಫೋಟೋ ಅಪ್ಲೋಡ್ ಮಾಡ್ಕೊಳ್ಳೋಣ. ಒಂದು ಫೋಟೋ ಅಪ್ಲೋಡ್. ಸೊ ಯಾವಾಗ್ಲೂ ನೆನಪಿಟ್ಕೊಳ್ಳಿ, ಫೋಟೋ ನೀವು 100 KB ಒಳಗಡೆನೆ ಇರ್ಬೇಕು ಫೋಟೋ ನಿಮ್ದು. ಇಲ್ಲಿ ಆಲ್ಸೋ ಅಥರೈಸ್ಡ್ ಸೆಲೆಕ್ಟ್ ಮಾಡ್ತೀರಾ, ಆಮೇಲೆ ಸೇವ್ ಅಂಡ್ ಕಂಟಿನ್ಯೂ. ಅದಾದ್ಮೇಲೆ ಇಲ್ಲಿ ಪ್ರೈಮರಿ ಅಥರೈಸೇಷನ್ ಸಿಗ್ನೇಟರಿಗೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಏನು ಚೇಂಜಸ್ ಮಾಡೋದು ಬೇಕಾಗಿಲ್ಲ, ನೀವು ಇಲ್ಲಿ ಡೈರೆಕ್ಟ್ ಆಗಿ ಸೇವ್ ಅಂಡ್ ಕಂಟಿನ್ಯೂ ಮಾಡ್ತೀರಾ. ಅದಾದ್ಮೇಲೆ ಡು ಯು ಹ್ಯಾವ್ ಎನಿ ಅಥರೈಸ್ಡ್ ರೆಪ್ರೆಸೆಂಟೇಟಿವ್ ಅಂತ ಕೇಳ್ತಾ ಇದೆ. ಸೊ ಯಾರು ಇಲ್ಲ, ನೀವು ಒಬ್ಬರೇ ಓನರ್ ಇದಕ್ಕೆ, ಸೊ ನೀವೇ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಅಕೌಂಟ್ ಅಂತ. ಸೊ ಸೇವ್ ಅಂಡ್ ಕಂಟಿನ್ಯೂ. ಸೊ ಇಲ್ಲಿ ನಿಮ್ದು ಬಿಸ್ನೆಸ್ ಪ್ಲೇಸ್ ಕೊಡ್ಬೇಕು ಇಲ್ಲಿ. ಸೊ ಬಿಸ್ನೆಸ್ ಪ್ಲೇಸ್ ಕೊಡೋಕೆ ನೀವು ಇಲ್ಲಿ ಪಿನ್ ಕೋಡ್ ಹಾಕ್ತೀರಾ, ಪಿನ್ ಕೋಡ್ ಹಾಕಿ ಇಲ್ಲಿ ಸೆಲೆಕ್ಟ್ ಮಾಡ್ತೀರಾ. ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ನಿಮ್ದು ಆಲ್ಮೋಸ್ಟ್ ಡಿಸ್ಟ್ರಿಕ್ಟ್, ಓಕೆ, ಸ್ಟೇಟ್, ವಿಲೇಜ್ ಎಲ್ಲ ಬಂತು ಇಲ್ಲಿ. ಸೊ ಇಲ್ಲಿ ಸಬ್ ಲೊಕ್ಯಾಲಿಟಿ ಹಾಕೊಳ್ಳಿ, ಇಲ್ಲಿ ಡೋರ್ ಮತ್ತೆ ಫುಲ್ ಅಡ್ರೆಸ್ ಏನ್ ಬರುತ್ತೆ ನಿಮ್ದು ಅದು ಫುಲ್ ಅಡ್ರೆಸ್ ಹಾಕೊಳ್ಳಿ. ಅದಾದ್ಮೇಲೆ ಇಲ್ಲಿ
ಬಿಲ್ಡಿಂಗ್ ಏನಾದರೂ ಹೆಸರು ಇದ್ರೆ ಅದು ಹೆಸರು ಆಗ್ಬೋದು, ಮತ್ತೆ ಇಲ್ಲಿ ಬಿಲ್ಡಿಂಗ್ ನಂಬರ್ ಇಲ್ಲ ನಿಮ್ದು ಫ್ಲಾಟ್ ನಂಬರ್, ಡೋರ್ ನಂಬರ್ ಇಲ್ಲಿ ಹಾಕ್ಬೋದು. ಫ್ಲೋರ್ ಹಾಕೊಳ್ಳಿ, ನಿಯರ್ ಬೈ ಅಂತ ಹಾಕೊಳ್ಳಿ. ಸೊ ಅಡ್ರೆಸ್ ಟೈಪ್ ಮಾಡಿದ್ಮೇಲೆ ಇಲ್ಲಿ ಸೆಲೆಕ್ಟ್ ಮಾಡ್ತೀರಾ ನಿಮ್ಮದು ಸೆಕ್ಟರ್ ಸರ್ಕಲ್ ಏನಿದೆ, ಇಲ್ಲಿ ಬ್ಯಾಂಗ್ಳೂರ್ಗೆ ಇಲ್ಲಿ ಕಮಿಷನರೇಟ್ ಸೆಲೆಕ್ಟ್ ಮಾಡ್ತೀರಾ. ಇಲ್ಲೆಲ್ಲ ಡ್ರಾಪ್ ಡೌನ್ ಬರುತ್ತೆ, ನೀವು ಇದರಲ್ಲಿ ನಿಮಗೆ ನಿಯರೆಸ್ಟ್ ಯಾವುದೈತೆ ಅದು ರೇಂಜ್ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಏನಿದೆ ರೆಂಟ್ದ ಪ್ರಾಪರ್ಟಿನ, ಇಲ್ಲ ಓನ್ ಪ್ರಾಪರ್ಟಿನ, ಇಲ್ಲ ಕನ್ಸೆಂಟಾ, ಇಲ್ಲ ನೀವು ಓನರಾ, ಏನು ಕೇಳ್ತಾ ಇದೆ ಇಲ್ಲಿ. ಸೊ ನಮ್ದಿರೋದು ರೆಂಟೆಡ್. ಓಕೆ, ರೆಂಟೆಡಲ್ಲಿ ಇಲ್ಲಿ ಪ್ರೂಫ್ಸ್ ಇಷ್ಟು ಬರುತ್ತೆ ನೋಡಿ. ರೆಂಟೆಡ್ ಪ್ರಾಪರ್ಟಿ ಇದ್ರೆ ನೀವೇನು ಕೊಡ್ಬೋದು, ಎಲೆಕ್ಟ್ರಿಸಿಟಿ ಬಿಲ್, ಲೀಗಲ್ ಓನರ್ಶಿಪ್ ಡಾಕ್ಯುಮೆಂಟ್ಸ್, ಓಕೆ, ಮುನ್ಸಿಪಲ್ ಖಾತಾ ಕಾಪಿ, ಪ್ರಾಪರ್ಟಿ ಟ್ಯಾಕ್ಸ್ ರೆಸಿಪ್ಟ್, ರೆಂಟ್ ಲೀಸ್ ಅಗ್ರಿಮೆಂಟ್, ರೆಂಟ್ ರೆಸಿಪ್ಟ್ ವಿತ್ NOC ಏನು ಬೇಕಾದರೂ ಕೊಡ್ಬೋದು. ಸೊ ನಾವಿಲ್ಲಿ ಏನು ಮಾಡ್ತೀವಿ, ರೆಂಟ್ ಅಗ್ರಿಮೆಂಟ್ ಇದೆ ನಮ್ಮ ಹತ್ರ, ಸೊ ರೆಂಟ್ ಅಗ್ರಿಮೆಂಟ್ ಮಾಡೋಣ. ಓಕೆ, ಯಾವಾಗಲೂ ನೆನಪಿಕೊಳ್ಳಿ, ರೆಂಟ್ ಅಗ್ರಿಮೆಂಟ್ ನಿಮ್ಮದು 2 MB ಒಳಗಡೆ ಇರಬೇಕು, 1.9 MB ಒಳಗಡೆ ಇರಬೇಕು. ಓಕೆ, ಸೊ ಇಲ್ಲಿ ಚೂಸ್ ಸೆಲೆಕ್ಟ್ ಮಾಡೋಣ, ಸೆಲೆಕ್ಟ್ ರೆಂಟ್. ಓಕೆ, ಸಬ್ಮಿಟ್. ಇಲ್ಲಿ ರೆಂಟ್ ಅಗ್ರಿಮೆಂಟ್ ಸಬ್ಮಿಟ್ ಆಯಿತು. ಇವಾಗ ಇಲ್ಲಿ ಅಡಿಷನಲ್ ಡಾಕ್ಯುಮೆಂಟ್ಸ್ ಕೊಡಬೇಕು, ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್. ಅದರಲ್ಲಿ ಏನೇನೈತೆ, ಎಲೆಕ್ಟ್ರಿಸಿಟಿ ಬಿಲ್ ಕೊಡ್ಬೋದು, ಲೀಗಲ್ ಓನರ್ಶಿಪ್ ಡಾಕ್ಯುಮೆಂಟ್, ಮುನ್ಸಿಪಲ್ ಖಾತಾ ಕಾಪಿ. ಸೊ ಇದೆಲ್ಲ ಇರುತ್ತೆ. ಬಟ್ ನೀವು ಇಲ್ಲಿಗೆ ಏನು ರೆಂಟ್ ಅಗ್ರಿಮೆಂಟ್ ಆಲ್ರೆಡಿ ಕೊಟ್ಟಿದ್ದೀರಾ, ಸೊ ಇದೇನು ಕೊಡ್ಬೋದು, ಎಲೆಕ್ಟ್ರಿಸಿಟಿ ಬಿಲ್, ಪ್ರಾಪರ್ಟಿ ಟ್ಯಾಕ್ಸ್ ಬಿಲ್, ಮುನ್ಸಿಪಲ್ ಖಾತಾ ಕಾಪಿ, ಇಲ್ಲ ಲೀಗಲ್ ಓನರ್ಶಿಪ್ ಡಾಕ್ಯುಮೆಂಟ್ ಇದರಲ್ಲಿ ಏನಾದರೂ ಕೊಡ್ಬೋದು ನೀವು. ಸೊ ಇದರಲ್ಲಿ ನಾವು ಕೊಡ್ತಾ ಇರೋದು ಮುನ್ಸಿಪಲ್, ಇದ್ರ ಪ್ರಾಪರ್ಟಿ ಟ್ಯಾಕ್ಸ್ ರೆಸಿಪ್ಟ್ ಕೊಡ್ತಾ ಇದ್ದೀವಿ. ಪ್ರಾಪರ್ಟಿ ಟ್ಯಾಕ್ಸ್ ರೆಸಿಪ್ಟ್ ಯಾವಾಗಲೂ 100 KB ಒಳಗಡೆ ಇರಬೇಕು. ಸೊ ಅದು ಒಂದು ನೋಡ್ಕೊಳ್ಳಿ. ಪ್ರಾಪರ್ಟಿ ಟ್ಯಾಕ್ಸ್ ರೆಸಿಪ್ಟ್ ಸೆಲೆಕ್ಟ್ ಮಾಡಿದ್ದೀವಿ, ಇಲ್ಲಿ ಚೂಸ್ ಫೈಲ್ಸ್. ಸೊ ಇಲ್ಲಿ ಹೋಗ್ತೀವಿ, ಇಲ್ಲಿ ಟ್ಯಾಕ್ಸ್ ಇದು. ಓಕೆ, ಇದೊಂದು ಸಬ್ಮಿಟ್ ಆಯಿತು. ನಿಮಗೆ ರೆಂಟ್ ಅಗ್ರಿಮೆಂಟ್ ಮತ್ತು ಪ್ರಾಪರ್ಟಿ ಟ್ಯಾಕ್ಸ್ ಬಿಲ್ ಎರಡು ಸಬ್ಮಿಟ್ ಆಗಿದೆ ಇಲ್ಲಿ. ಸೊ ಇದಾದ್ಮೇಲೆ ನಿಮ್ಮದು ಏನು ಬಿಸ್ನೆಸ್ ಅದು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ತೀರಾ. ಸೊ ನಮ್ದಿರೋದು ರಿಟೇಲ್ ಆ್ಯಂಡ್ ಹೋಲ್ಸೇಲ್ ಬಿಸ್ನೆಸ್ ಇದು. ಓಕೆ, ವೆಜಿಟೇಬಲ್ಸ್ದು ರಿಟೇಲ್ ಆ್ಯಂಡ್ ಹೋಲ್ಸೇಲ್ ಬಿಸ್ನೆಸ್ ಮಾಡೋದು ನಮ್ಮ ಕ್ಲೈಂಟ್. ಸೊ ಇದಾದ್ಮೇಲೆ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ. ಸೊ ಇದಾದ್ಮೇಲೆ ಅಡಿಷನಲ್ ಬಿಸ್ನೆಸ್ ಪ್ಲೇಸ್ ಏನಾದರೂ ಇದೆಯಾ ಕೇಳ್ತಾ ಇದೆ. ಸೊ ನಮ್ದು ಯಾವುದೋ ಅಡಿಷನಲ್ ಬಿಸ್ನೆಸ್ ಪ್ಲೇಸ್ ಇಲ್ಲ, ಇವಾಗ ಒಂದೇ ಜಾಗದಲ್ಲಿ ಬಿಸ್ನೆಸ್ ಮಾಡ್ತಾ ಇರೋದು. ಸೊ ಕಂಟಿನ್ಯೂ. ಸೊ ಇಲ್ಲಿ ಗೂಡ್ಸ್ ಅಲ್ಲಿ ನೀವು HSN ಕೋಡ್ ಸೆಲೆಕ್ಟ್ ಮಾಡಬೇಕು. HSN ಕೋಡ್ ನಿಮಗೆ ನಿಮ್ಮ ಪ್ರಾಡಕ್ಟ್ ಗೊತ್ತಿದ್ರೆ ಇಲ್ಲಿ ಡೈರೆಕ್ಟ್ ಆಗಿ HSN ಕೋಡ್ ನಂಬರ್ ನೀವು ಟೈಪ್ ಮಾಡ್ಬೋದು, ಇಲ್ಲ ಅಂದ್ರೆ ಕ್ಯಾಟಗರಿ ವೈಸ್ ನೀವು ಸೆಲೆಕ್ಟ್ ಮಾಡ್ಬೋದು. ಇವಾಗ ನಮ್ದಿರೋದು ವೆಜಿಟೇಬಲ್ಸ್, ವೆಜ್ಜಿ. ಸೊ ಇಲ್ಲಿ ನೋಡಿ ವೆಜಿಟೇಬಲ್ ಪ್ರಾಡಕ್ಟ್ಸ್ ಅಂತ ಇದೆ, ವೆಜಿಟೇಬಲ್ ಪ್ರಾಡಕ್ಟ್ಸ್. ಆಮೇಲೆ ಎಡಿಬಲ್ ವೆಜಿಟೇಬಲ್ ಆ್ಯಂಡ್ ಸರ್ಟೈನ್ ರೂಟ್ಸ್ ಆ್ಯಂಡ್ ಟ್ಯೂಬರ್ಸ್ ಅಂತ ಇದೆ. ಸೊ ನಾವು ಇಲ್ಲಿ ಇದಕ್ಕೆ ಸೆಲೆಕ್ಟ್ ಮಾಡ್ಬೋದು. ವೆಜಿಟೇಬಲ್ಸ್ ನಾವು ಸೆಲೆಕ್ಟ್ ಮಾಡ್ತಾರೆ, ಎಡಿಬಲ್ ವೆಜಿಟೇಬಲ್ಸ್. ಓಕೆ, ಆ್ಯಂಡ್ ಸರ್ಟೈನ್ ರೂಟ್ಸ್ ಆ್ಯಂಡ್ ಟ್ಯೂಬರ್ಸ್. ಸೊ ಇದು ಒಂದು ಸೆಲೆಕ್ಟ್ ಆಯಿತು. ಇಲ್ಲಿ ಫ್ರೂಟ್ದು ಒಂದು ಸೆಲೆಕ್ಟ್ ಮಾಡೋಣ. ಸೊ ಇಲ್ಲಿ ನೋಡಿ ಎಡಿಬಲ್. ಸೊ ಇಲ್ಲಿ FR ಅಂತ ಬಂದ ತಕ್ಷಣ ನೀವು ಎಡಿಬಲ್ ಫ್ರೂಟ್ ಆ್ಯಂಡ್ ನಟ್ಸ್, ಪೀಲ್ ಆಫ್ ಸಿಟ್ರಸ್ ಫ್ರೂಟ್ ಆರ್ ಮೆಲನ್ಸ್. ಸೊ ಇದೆಲ್ಲ ಬಂದು ನಿಮಗೆ ಯಾವುದು ಥರದ್ದು ನಿಮ್ಮದು ಇದೆ ಕ್ಯಾಟಗರಿ ಅದು ನೀವು ಸೆಲೆಕ್ಟ್ ಮಾಡ್ಬೋದು. ಸೊ ನಮ್ದಿರೋದು ಎಡಿಬಲ್ ಫ್ರೂಟ್ಸ್ ಆ್ಯಂಡ್ ನಟ್ಸ್. ಸೊ ಇದಕ್ಕೆ ನಾವು ಸೆಲೆಕ್ಟ್ ಮಾಡ್ಬೋದು. ಸೊ ಇನ್ನೂ ಬೇಕಾದರೆ ನೀವು ಏನಾದರೂ ಹಾಕ್ಬೇಕಾ, ಪ್ಲಾಂಟ್ಸು ಸೆಲ್ ಮಾಡ್ತೀರಾ, ಸೊ ಪ್ಲಾಂಟ್ಸ್ ಅಂತ ಹಾಕೊಳ್ಳಿ. ಸೊ ಇಲ್ಲಿ ಪ್ರಿಪ್ರೇಷನ್ ಆಫ್ ವೆಜಿಟೇಬಲ್, ಫ್ರೂಟ್ಸ್, ನಟ್ಸ್ ಆರ್ ಅದರ್ ಪಾರ್ಟ್ಸ್ ಆಫ್ ಪ್ಲಾಂಟ್ಸ್ ಇದು ಹಾಕ್ಬೋದು. ಇಲ್ಲಿ ಬಲ್ಬ್ಸ್, ಟ್ಯೂಬರಸ್, ರೂಟ್ಸ್, ಕ್ರೌನ್ಸ್ ಆ್ಯಂಡ್ ಅದೆಲ್ಲ ಡರ್ಮೆಂಟ್ ಇನ್ ಗ್ರೋತ್ ಆರ್ ಇನ್ ಫ್ಲವರ್. ಸೊ ಇದೆಲ್ಲ ಇದರಲ್ಲಿ ನೀವು ಇದು ಮಾಡ್ಬೋದು. ನೋಡಿ ಇಲ್ಲಿ ಲೈವ್ ಪ್ಲಾಂಟ್ಸ್ ಇದೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಸೊ HSN ಕೋಡ್ ಎಲ್ಲ ಸೆಲೆಕ್ಟ್ ಆದಮೇಲೆ ಇಲ್ಲಿ ನೀವು 7 ಕಂಟಿನ್ಯೂ ಮಾಡ್ತೀರಾ. ಅದಾದ್ಮೇಲೆ ಇಲ್ಲಿ ಏನಾದರೂ ನಿಮ್ಮದು ಸ್ಟೇಟ್ ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ಏನಾದರೂ ಇದ್ರೆ ಇಲ್ಲಿ ಹಾಕ್ಬೋದು, ಇಲ್ಲಾಂದರೆ ಮ್ಯಾಂಡೇಟರಿ ಏನಿಲ್ಲ. ಸೊ ಕಂಟಿನ್ಯೂ ಮಾಡ್ತೀರಾ. ಇಲ್ಲಿ ಆಧಾರ್ ವೆರಿಫಿಕೇಶನ್ ಕೇಳ್ತಾ ಇದೆ, ಅಥೆಂಟಿಕೇಶನ್ ರಿಕ್ವೈರ್ಡ್ ಅಂತ ಇದೆ ನೋಡಿ ಸ್ಟೇಟಸಲ್ಲಿ. ಸೊ ನೀವು ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಮಾಡಬೇಕು. ಆಮೇಲೆ ಇಲ್ಲಿ ಓಕೆ. ಅದಾದಮೇಲೆ ಇಲ್ಲಿ ಏನು ಮಾಡ್ತೀರಾ, ಇಲ್ಲಿ ಸೆಲೆಕ್ಟ್ ಮಾಡ್ತೀರಾ. ಆಮೇಲೆ ಇಲ್ಲಿ ನಿಮ್ಮದು ಹೆಸರು ಸೆಲೆಕ್ಟ್ ಮಾಡ್ತೀರಾ. ಆಮೇಲೆ ಇಲ್ಲಿ ಯಾವ ನಿಮ್ಮ ಪ್ಲೇಸ್ ಸೆಲೆಕ್ಟ್ ಮಾಡ್ತೀರಾ, ಪ್ಲೇಸ್ ಟೈಪ್ ಮಾಡ್ತೀರಾ. ಸೆಲೆಕ್ಟ್ ಮಾಡಿ ಇದು ಮಾಡಿದ್ಮೇಲೆ ಇಲ್ಲಿ ನೀವು ಸೇವ್ ವಿತ್ EVC. ಸೊ ಇಲ್ಲಿ ಒಂದು OTP ಬರುತ್ತೆ. ಸೊ ಇಲ್ಲಿ OTP ಹಾಕ್ತೀರಾ ಮತ್ತು ವ್ಯಾಲಿಡೇಟ್ OTP ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಇವಾಗ ನೋಡಿ ನಿಮ್ಮದು ಸಕ್ಸಸ್ಫುಲ್, ನಿಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಆಯಿತು. ಓಕೆ, ಇವಾಗ ಇನ್ಮೇಲೆ ಏನು ನೀವು ವೇಟ್ ಮಾಡಬೇಕು. ಆಫೀಸರ್ ನಿಮಗೆ ರಿಪ್ಲೈ ಮಾಡ್ತಾರೆ. ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದ್ದರೆ ಆಫೀಸರ್, GST ಆಫೀಸರ್ ಪ್ರಕಾರ, ಸೊ ಅವರು ಅಪ್ರೂವ್ ಮಾಡ್ತಾರೆ. ಇಲ್ಲ ಅಂದರೆ ಬೇರೆ ಡಾಕ್ಯುಮೆಂಟ್ಸ್ ಕೇಳ್ಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋಲ್ಲಿ ಇಷ್ಟೇ. ನೀವೇನಾದರೂ GST ರಿಜಿಸ್ಟ್ರೇಷನ್, ಫುಡ್ ಲೈಸೆನ್ಸ್, MSME ಏನಾದರೂ ಮಾಡಿಸ್ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ಅಲ್ಲಿ ಕಾಲ್ ಮಾಡಿ ನೀವು ಡೀಟೇಲ್ಸ್ ತೊಗೊಬೋದು.